ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಟ್ರಂಪ್. ಅದಕ್ಕೂ ಮುನ್ನ ತನ್ನ ದೇಶದ ಜನರಿಗೆ ಹೊಸ ಸಂದೇಶವನ್ನ ನೀಡಿದ್ದಾರೆ ಟ್ರಂಪ್. ಏನದು ಸಂದೇಶ ಅನ್ನೋದರ ಬಗ್ಗೆ ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಕಂಟಕವಾಗಿರೋ ಅತಿ ಬುದ್ಧಿವಂತ ಮುಟ್ಟಾಳ. ಅಮೆರಿಕಕ್ಕೆ ಒಳ್ಳೆಯದಾಗಬೇಕು, ಅಮೆರಿಕ ಮಾತ್ರವೇ ಬೆಳೆಯಬೇಕು ಅಂತ ಬಯಸೋ ಈ ಬುದ್ಧಿವಂತ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಪಾರ ತೈಲ ಸಂಪತ್ತಿರುವಂತಹ ದೇಶವನ್ನ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಇದೀಗ ಟ್ರಂಪ್ ಕಣ್ಣು ಇರಾನ್ ಮೇಲೆ ಬಿದ್ದಿದೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತಾ ಅಮೆರಿಕ, ಕೂಡಲೇ ಶತ್ರು ದೇಶ ತೊರೆಯುವಂತೆ ಟ್ರಂಪ್ ಕರೆ. ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಬೀದಿಗಿಳಿದು ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಖಮೇನಿ ವಿರುದ್ಧದ ಪ್ರತಿಭಟನೆಯಲ್ಲಿ 600 ಮಂದಿ ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಪ್ರತಿಭಟನೆ ತೀವ್ರವಾದರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕನ್ನರೇ ತತ್ಕ್ಷಣವೇ ಇರಾನ್ ತೊರೆಯಿರಿ. ಆಡಳಿತ ವಿರೋಧ ಪ್ರತಿಭಟನೆಯಲ್ಲಿ ಹತ್ತಿಕ್ಕಿ ಪ್ರತಿಭಟನಾಕಾರರ ಸಾವಿಗೆ ಕಾರಣವಾಗುತ್ತಿರುವ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಪ್ಲಾನ್ ಮಾಡುತ್ತಾ ಇದೆ. ಅದರಿಂದ ತಮ್ಮ ದೇಶದ ನಾಗರಿಕರಿಗೆ ಇರಾನ್ ತೊರೆಯುವಂತೆ ಅಮೆರಿಕ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ವ್ಯಾಪಾರಕ್ಕೆ ಟ್ರಂಪ್ ಶೇಕಡಾ 25% ಸುಂಕ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಶೇಕಡಾ 50% ವ್ಯಾಪಾರ ಸುಂಕವನ್ನ ಭಾರತದ ಮೇಲೆ ಹೇರಿದ್ದಾರೆ. ಇರಾನ್ನೊಂದಿಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಹೆಚ್ಚುವರಿ 25% ಸುಂಕ ಹಾಕುತ್ತಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಟ್ರಂಪ್. ಅದಕ್ಕೂ ಮುನ್ನ ತನ್ನ ದೇಶದ ಜನರಿಗೆ ಹೊಸ ಸಂದೇಶವನ್ನ ನೀಡಿದ್ದಾರೆ ಟ್ರಂಪ್. ಏನದು ಸಂದೇಶ ಅನ್ನೋದರ ಬಗ್ಗೆ ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಕಂಟಕವಾಗಿರೋ ಅತಿ ಬುದ್ಧಿವಂತ ಮುಟ್ಟಾಳ. ಅಮೆರಿಕಕ್ಕೆ ಒಳ್ಳೆಯದಾಗಬೇಕು, ಅಮೆರಿಕ ಮಾತ್ರವೇ ಬೆಳೆಯಬೇಕು ಅಂತ ಬಯಸೋ ಈ ಬುದ್ಧಿವಂತ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಪಾರ ತೈಲ ಸಂಪತ್ತಿರುವಂತಹ ದೇಶವನ್ನ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಇದೀಗ ಟ್ರಂಪ್ ಕಣ್ಣು ಇರಾನ್ ಮೇಲೆ ಬಿದ್ದಿದೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತಾ ಅಮೆರಿಕ, ಕೂಡಲೇ ಶತ್ರು ದೇಶ ತೊರೆಯುವಂತೆ ಟ್ರಂಪ್ ಕರೆ. ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಬೀದಿಗಿಳಿದು ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಖಮೇನಿ ವಿರುದ್ಧದ ಪ್ರತಿಭಟನೆಯಲ್ಲಿ 600 ಮಂದಿ ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಪ್ರತಿಭಟನೆ ತೀವ್ರವಾದರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕನ್ನರೇ ತತ್ಕ್ಷಣವೇ ಇರಾನ್ ತೊರೆಯಿರಿ. ಆಡಳಿತ ವಿರೋಧ ಪ್ರತಿಭಟನೆಯಲ್ಲಿ ಹತ್ತಿಕ್ಕಿ ಪ್ರತಿಭಟನಾಕಾರರ ಸಾವಿಗೆ ಕಾರಣವಾಗುತ್ತಿರುವ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಪ್ಲಾನ್ ಮಾಡುತ್ತಾ ಇದೆ. ಅದರಿಂದ ತಮ್ಮ ದೇಶದ ನಾಗರಿಕರಿಗೆ ಇರಾನ್ ತೊರೆಯುವಂತೆ ಅಮೆರಿಕ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ವ್ಯಾಪಾರಕ್ಕೆ ಟ್ರಂಪ್ ಶೇಕಡಾ 25% ಸುಂಕ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಶೇಕಡಾ 50% ವ್ಯಾಪಾರ ಸುಂಕವನ್ನ ಭಾರತದ ಮೇಲೆ ಹೇರಿದ್ದಾರೆ. ಇರಾನ್ನೊಂದಿಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಹೆಚ್ಚುವರಿ 25% ಸುಂಕ ಹಾಕುತ್ತಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಟ್ರಂಪ್. ಅದಕ್ಕೂ ಮುನ್ನ ತನ್ನ ದೇಶದ ಜನರಿಗೆ ಹೊಸ ಸಂದೇಶವನ್ನ ನೀಡಿದ್ದಾರೆ ಟ್ರಂಪ್. ಏನದು ಸಂದೇಶ ಅನ್ನೋದರ ಬಗ್ಗೆ ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಕಂಟಕವಾಗಿರೋ ಅತಿ ಬುದ್ಧಿವಂತ ಮುಟ್ಟಾಳ. ಅಮೆರಿಕಕ್ಕೆ ಒಳ್ಳೆಯದಾಗಬೇಕು, ಅಮೆರಿಕ ಮಾತ್ರವೇ ಬೆಳೆಯಬೇಕು ಅಂತ ಬಯಸೋ ಈ ಬುದ್ಧಿವಂತ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಪಾರ ತೈಲ ಸಂಪತ್ತಿರುವಂತಹ ದೇಶವನ್ನ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಇದೀಗ ಟ್ರಂಪ್ ಕಣ್ಣು ಇರಾನ್ ಮೇಲೆ ಬಿದ್ದಿದೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತಾ ಅಮೆರಿಕ,
ಕೂಡಲೇ ಶತ್ರು ದೇಶ ತೊರೆಯುವಂತೆ ಟ್ರಂಪ್ ಕರೆ. ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಬೀದಿಗಿಳಿದು ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಖಮೇನಿ ವಿರುದ್ಧದ ಪ್ರತಿಭಟನೆಯಲ್ಲಿ 600 ಮಂದಿ ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಪ್ರತಿಭಟನೆ ತೀವ್ರವಾದರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕನ್ನರೇ ತತ್ಕ್ಷಣವೇ ಇರಾನ್ ತೊರೆಯಿರಿ. ಆಡಳಿತ ವಿರೋಧ ಪ್ರತಿಭಟನೆಯಲ್ಲಿ ಹತ್ತಿಕ್ಕಿ ಪ್ರತಿಭಟನಾಕಾರರ ಸಾವಿಗೆ ಕಾರಣವಾಗುತ್ತಿರುವ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಪ್ಲಾನ್ ಮಾಡುತ್ತಾ ಇದೆ. ಅದರಿಂದ ತಮ್ಮ ದೇಶದ ನಾಗರಿಕರಿಗೆ ಇರಾನ್ ತೊರೆಯುವಂತೆ ಅಮೆರಿಕ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ವ್ಯಾಪಾರಕ್ಕೆ ಟ್ರಂಪ್ ಶೇಕಡಾ 25% ಸುಂಕ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಶೇಕಡಾ 50% ವ್ಯಾಪಾರ ಸುಂಕವನ್ನ ಭಾರತದ ಮೇಲೆ ಹೇರಿದ್ದಾರೆ. ಇರಾನ್ನೊಂದಿಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಹೆಚ್ಚುವರಿ 25% ಸುಂಕ ಹಾಕುತ್ತಾರಂತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಟ್ರಂಪ್. ಅದಕ್ಕೂ ಮುನ್ನ ತನ್ನ ದೇಶದ ಜನರಿಗೆ ಹೊಸ ಸಂದೇಶವನ್ನ ನೀಡಿದ್ದಾರೆ ಟ್ರಂಪ್. ಏನದು ಸಂದೇಶ ಅನ್ನೋದರ ಬಗ್ಗೆ ಈ ವರದಿ ನೋಡಿ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಕಂಟಕವಾಗಿರೋ ಅತಿ ಬುದ್ಧಿವಂತ ಮುಟ್ಟಾಳ. ಅಮೆರಿಕಕ್ಕೆ ಒಳ್ಳೆಯದಾಗಬೇಕು, ಅಮೆರಿಕ ಮಾತ್ರವೇ ಬೆಳೆಯಬೇಕು ಅಂತ ಬಯಸೋ ಈ ಬುದ್ಧಿವಂತ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಪಾರ ತೈಲ ಸಂಪತ್ತಿರುವಂತಹ ದೇಶವನ್ನ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಇದೀಗ ಟ್ರಂಪ್ ಕಣ್ಣು ಇರಾನ್ ಮೇಲೆ ಬಿದ್ದಿದೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತಾ ಅಮೆರಿಕ. ಕೂಡಲೇ ಶತ್ರು ದೇಶ ತೊರೆಯುವಂತೆ ಟ್ರಂಪ್ ಕರೆ. ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಬೀದಿಗಿಳಿದು ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಖಮೇನಿ ವಿರುದ್ಧದ ಪ್ರತಿಭಟನೆಯಲ್ಲಿ 600 ಮಂದಿ ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಪ್ರತಿಭಟನೆ ತೀವ್ರವಾದರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕನ್ನರೇ ತತ್ಕ್ಷಣವೇ ಇರಾನ್ ತೊರೆಯಿರಿ. ಆಡಳಿತ ವಿರೋಧ ಪ್ರತಿಭಟನೆಯಲ್ಲಿ ಹತ್ತಿಕ್ಕಿ ಪ್ರತಿಭಟನಾಕಾರರ ಸಾವಿಗೆ ಕಾರಣವಾಗುತ್ತಿರುವ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಪ್ಲಾನ್ ಮಾಡುತ್ತಾ ಇದೆ. ಅದರಿಂದ ತಮ್ಮ ದೇಶದ ನಾಗರಿಕರಿಗೆ ಇರಾನ್ ತೊರೆಯುವಂತೆ ಅಮೆರಿಕ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ವ್ಯಾಪಾರಕ್ಕೆ ಟ್ರಂಪ್ ಶೇಕಡಾ 25% ಸುಂಕ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಶೇಕಡಾ 50% ವ್ಯಾಪಾರ ಸುಂಕವನ್ನ ಭಾರತದ ಮೇಲೆ ಹೇರಿದ್ದಾರೆ. ಇರಾನ್ನೊಂದಿಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಹೆಚ್ಚುವರಿ 25% ಸುಂಕ ಹಾಕುತ್ತಾರಂತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.